ಜಂತಕಲ್ ಮೈನಿಂಗ್ ಸಂಕಷ್ಟಕ್ಕೆ ಸಿಲುಕಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ ಬಂಧನದ ಭೀತಿಯಿಂದ ಕೋರ್ಟ್ ಮೆಟ್ಟಿಲೇರಿದ್ದ ಎಚ್ಡಿಕೆಗೆ ಒಂದು ವಾರ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ದು ನಾಳೆಯೇ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಜಂತಕಲ್ ಸಂಕಷ್ಟದಲ್ಲಿರೋ ಮಾಜಿ ಸಿಎಂಗೆ ತಾತ್ಕಾಲಿಕ ರಿಲೀಫ್. ಎಚ್.ಡಿ. ಕುಮಾರಸ್ವಾಮಿಗೆ 7 ದಿನ ನಿರೀಕ್ಷಣಾ ಜಾಮೀನು. ಹೌದು, ಜಂತಕಲ್ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಬಂಧನದ ಭೀತಿಗೆ ಒಳಗಾಗಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಮೆಟ್ಟಿಲೇರಿ ನಿರೀಕ್ಷಣಾ ಜಾಮೀನು ಪಡೆಯುವಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ ಎಂದು ಕುಮಾರಸ್ವಾಮಿ ಪರ ವಕೀಲರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ 7 ದಿನಗಳ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಆರೋಪಿಯಿಂದ ಸಾಕಷ್ಟು ಮಾಹಿತಿ ಪಡೆದುಕೊಳ್ಳಬೇಕಿದೆ. ಒಂದು ವೇಳೆ ಜಾಮೀನು ನೀಡಿದರೆ ಆರೋಪಿ ತನಿಖೆಗೆ ಹಾಜರಾಗುವುದಿಲ್ಲ, ಅಲ್ಲದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು. ಹೀಗಾಗಿ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಎಂದು ಸರ್ಕಾರದ ಪರ ವಕೀಲರು ವಾದಿಸಿದರು. ಅಂತಿಮವಾಗಿ ಕೋರ್ಟ್ 7 ದಿನ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ಸರ್ಕಾರಿ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿದೆ. We had applied for uncity bail in crime number 10/2015 on behalf of Mr. Kumaraswamy. In the said petition, we had also filed application for interim uncity bail. Honorable Sessions Court has granted interim uncity bail for a period of 7 days, and the matter is posted to 23rd of this month. ನಾಳೆ ವಿಚಾರಣೆಗೆ ಹಾಜರಾಗಲು ಎಚ್ಡಿಕೆ ನಿರ್ಧಾರ. ಕೊನೆಗೂ ಸಮನ್ಸ್ ಕೈ ಸೇರಿರುವ ಬಗ್ಗೆ ಒಪ್ಪಿಕೊಂಡಿರುವ ಎಚ್ಡಿಕೆ ನಾಳೆ ಎಸ್ಐಟಿ ತನಿಖಾಧಿಕಾರಿ ಮುಂದೆ ಹಾಜರಾಗಲು ನಿರ್ಧರಿಸಿದ್ದಾರೆ. ನನ್ನನ್ನು ರಾಜಕೀಯವಾಗಿ ಹೆಣೆಯಲು ಕುತಂತ್ರ ನಡೆದಿದೆ. ಯಾರೆಲ್ಲ ನನ್ನ ವಿರುದ್ಧ ಸಂಚು ರೂಪಿಸಿದ್ದಾರೆ ಎಂಬುದು ನನಗೆ ಗೊತ್ತು ಅಂತ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ವ್ಯಕ್ತಿಗಳು ನಿನ್ನೆಯ ಕಸರತ್ತೇನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ನನಗೆ ನಿನ್ನೆ ಹೋಲ್ ಡೇ ಕಸರತ್ತು ನಡೆಸಿರ್ತಕ್ಕಂಥದ್ದು ಗೊತ್ತಿದೆ. ಬೇಲ್ ಕೊಡಬೇಡಿ ಅಂತೇಳಿ ವಾದ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರಲ್ಲ, ಅಲ್ಲೇ ನೀವು ಅರ್ಥ ಮಾಡ್ಕೋಬೋದು. ಕುಮಾರಸ್ವಾಮಿನೂ ಒಂದು ಸ್ವಲ್ಪ ದಿವಸ ಕರ್ಕೊಂಡು ಸ್ವಲ್ಪ ಒಂದು ಗಂಟೆನೋ ಇಲ್ಲ ಒಂದು ದಿವಸಲೋ ಕೂರಿಸ್ಕೋಬೇಕು, ಅದ್ರ ಮುಖಾಂತರ ಜನಗಳಲ್ಲಿ ಒಂದು ಕೆಟ್ಟ ಭಾವನೆ ಮೂಡಿಸ್ಬೇಕು ಅಂತ ಏನು ಹೊರಟಿದ್ದಾರೆ ಕೆಲವರು. ಅದೆಲ್ಲ ಸಕ್ಸಸ್ ಆಗೋದಿಲ್ಲ ಅವರಿಗೆ. ಜಂತಕಲ್ ಮೈನಿಂಗ್ ಪ್ರಕರಣ ಸಂಬಂಧ ಸುಪ್ರೀಂ ಕೋರ್ಟ್ 3 ತಿಂಗಳೊಳಗೆ ತನಿಖೆ ಮುಗಿಸುವಂತೆ ಸೂಚನೆ ನೀಡಿದ್ದು ಎಸ್ಐಟಿ ತನಿಖೆಗೆ ಮುಂದಾಗಿದೆ. ಆದರೆ ಕಳೆದ 7 ವರ್ಷದಿಂದ ಎಸ್ಐಟಿ ಏನು ಮಾಡ್ತಾ ಇತ್ತು ಅನ್ನೋದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಪ್ರಶ್ನೆ. ಅದು ಯಾವುದೋ ಒಂದು ರಿಟ್ ಪಿಟಿಷನ್ ಸುಪ್ರೀಂ ಕೋರ್ಟ್ ಮುಂದೆ ಹೋಯಿತು. ಅವರು ಹೇಳಿದ್ರು ಇವತ್ತು ವರದಿ ಇದೆ, ಅದನ್ನು ವಿಚಾರಣೆ ಮಾಡ್ತಾ ಇಲ್ಲ ಅಂತ ಒಂದು ಆರೋಪ ಮಾಡಿದರು. ಆವಾಗ ಸುಪ್ರೀಂ ಕೋರ್ಟ್ನವರು ಒಂದು ವಿಚಾರ ಹೇಳ್ತಾರೆ, ಸದ್ಯಕ್ಕೆ ಈ 2 ವ್ಯಕ್ತಿಗಳು ಸೇರಿದಂಥ ವಿಚಾರಣೆಯನ್ನು ಮೊದಲು ತಗೊಳ್ಳಿ, ಮತ್ತು ಇದನ್ನು 3 ತಿಂಗಳಲ್ಲಿ ವಿಚಾರಣೆ ಮಾಡಿ ಸುಪ್ರೀಂ ಕೋರ್ಟಿಗೆ ವರದಿ ಕೊಡಿ ಅಂತ ಆದೇಶ ಮಾಡಿದ್ದಾರೆ. ಅದು ಮಾಡದೇ ಇದ್ದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ ಈ ವರದಿ SIT ಅವರು ಮಾಡಿದ್ದಾರೆ. ಇಲ್ಲದಿದ್ದರೆ SIT ಅವರು 7 ವರ್ಷದಿಂದ ಯಾಕೆ ಇದು ಮಾಡಿದ್ರು? ಎಚ್ಡಿಕೆ ವಿರುದ್ಧದ ಆರೋಪಗಳ ಬಗ್ಗೆ ಇನ್ನಷ್ಟು ಆಕ್ಷೇಪಣೆ ಸಲ್ಲಿಸಲು ಸರ್ಕಾರ ಪರ ವಕೀಲರು ನಿರ್ಧರಿಸಿದ್ದು ಮುಂದಿನ ವಿಚಾರಣೆ ವೇಳೆ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನೋ ಹಾಗೆ ತಾತ್ಕಾಲಿಕ ರಿಲೀಫ್ ಎಚ್ಡಿಕೆಗೆ ಬಂಧನದ ಭೂತವನ್ನ ಓಡಿಸಿದೆ. ಆದರೆ ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಬೆಂಗಳೂರಿನಿಂದ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.